ಶವ ಹೂಳಲು ಪರದಾಡುತ್ತಿದ್ದ ಕುಟುಂಬವೊಂದು ರಸ್ತೆಯಲ್ಲಿಯೇ ಶವವಿಟ್ಟು ಸತತ 2 ದಿನಗಳ ಕಾಲ ಪ್ರತಿಭಟನೆ ನಡೆಸಿದ್ದರು. ಇದೀಗ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಪ್ರತಿಭಟನೆಗೆ ಬ್ರೇಕ್ ಬಿದ್ದಿದ್ದು ಸ್ಮಶಾನ ಜಾಗ ಗುರುತಿಸಿಕೊಂಡಿದ್ದಾರೆ. ಕೈವಾಡ ಹಾಕಿ ಏನಿಲ್ಲ, ಖಾಸಗಿ ವ್ಯಕ್ತಿಗಳಿಗೆ ಅಧಿಕಾರಿಗಳು ಕೈವಾಡ ಆಗಿ ಅವ್ರು ಇಷ್ಟ ಬಂದಂಗೆ ಸ್ಕೆಚ್ಗಳು ಹಾಕ್ಕೊಂಡು ಮತ್ತೊಂದು ಹಾಕ್ಕೊಂಡು ಅವರಿಗೆ ಇಬ್ಬಂದಿ ಕೊಡ್ತಾರೆ. ಸುಮಾರು ಒಂದು ಊರಲ್ಲಿರೋ ಪಾಪ್ಯುಲೇಷನ್ನು ಒಂದು 400ರಿಂದ 500. ಚಿಂತಾಮಣಿ ತಾಲೂಕಿನ ನಂದನಹೊಸಹಳ್ಳಿ ಸಮೀಪದ ರಂಗೇನಹಳ್ಳಿ ಗ್ರಾಮದವರಾದ ಕೊಂಡಪ್ಪ ಎಂಬುವರು 2 ದಿನಗಳ ಹಿಂದೆ ಮೃತಪಟ್ಟಿದ್ದರು. ಸದರಿ ಗ್ರಾಮದ ಸಮೀಪವಿರುವ ಸರ್ವೆ ನಂಬರ್ 10ರಲ್ಲಿ ಗ್ರಾಮಸ್ಥರು ಮೃತಪಟ್ಟವರನ್ನು ಭೂಮಿಯಲ್ಲಿ ಹೂಳಲು ಹಿಡುವಳಿ ಜಮೀನುದಾರರು ಅಡ್ಡಿಪಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ವಾದ ವಿವಾದ ನಡೆದು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾರ್ಗದರ್ಶನದಂತೆ ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಕ ಸರ್ವೆ ಕಾರ್ಯ ಮಾಡಿಸಿದ್ದಾರೆ. ನಂಬರ್ 10ರ ಜಮೀನು ಹಿಡುವಳಿ ಜಮೀನು ಎಂದು ಗುರುತಿಸಿ ಅಲ್ಲಿಯೇ ಪಕ್ಕದಲ್ಲಿದ್ದ ಸರ್ಕಾರಿ ಜಮೀನಿನಲ್ಲಿ ಸ್ಮಶಾನದ ಜಾಗವನ್ನು ಗುರುತಿಸಿ ಕೊಟ್ಟಿದ ನಂತರ ಅದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿಕೊಳ್ಳಿ ಎಂದು ತಾಲೂಕು ದಂಡಾಧಿಕಾರಿಗಳು ಮೃತರ ಕುಟುಂಬಸ್ಥರಿಗೆ ಹೇಳಿದಾಗ ಇದಕ್ಕೆ ಒಪ್ಪದ ಕುಟುಂಬಸ್ಥರು ಸರ್ಕಾರಿ ಜಾಗದಲ್ಲಿ ಸ್ಮಶಾನ ಗುರುತಿಸಿರುವ ಪಕ್ಕದಲ್ಲಿಯೇ ಪುರಾತನ ಕಾಲದ ದೇವಸ್ಥಾನ ಇದೆ, ನಾವು ಆ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಎಂದು ಹೇಳಿ ಭಾನುವಾರ ಮಧ್ಯಾಹ್ನ ಕೊಂಡಪ್ಪನವರ ಸ್ವಂತ ಜಾಗದಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಪ್ರತಿಭಟನೆಗೆ ಅಂತ್ಯ ಹಾಕಿದ್ದಾರೆ. ಸಂಸ್ಕಾರದಲ್ಲಿ ಹುಟ್ಟಿರೋದು ಬೇರೆ ಸಂಸ್ಕಾರ ಅಲ್ಲ. ಹಿಂದೂ ಸಂಸ್ಕಾರ ಏನಿದೆ ಇವಾಗ ಮಸಣದಲ್ಲಿ ಇರಬೇಕು, ದೇವಸ್ಥಾನ ಇಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಸಾರ ಮಾಡೋ ಅಂಥ ಜಾಗದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡೋಕ್ಕಾಗ್ತದ? ಹಾಗಾದರೆ ನಮ್ಮ ಸತ್ತಿರೋ ಏನಾದರೂ ದೇವಸ್ಥಾನದಲ್ಲಿ ಉಣ್ಣಕ್ಕಾಗ್ತದ? ಏನಾದರೂ ಗುರುಬಾತ್ ತಗೊಂಡಿದ್ರು, ಏನಾದರೂ ಸನ್ಯಾಸಿನವರು ದೇವಸ್ಥಾನದಲ್ಲಿ ಹಾಕೋಕ್ಕೆ ಅಂಥದ್ದೇನು ಇಲ್ಲ ಅಲ್ಲ. ಇದರಿಂದ ಕೈವಾಡ ಹಾಕಿ ಏನಿಲ್ಲ, ಖಾಸಗಿ ವ್ಯಕ್ತಿಗಳಿಗೆ ಅಧಿಕಾರಿಗಳು ಕೈವಾಡ ಆಗಿ ಅವ್ರು ಇಷ್ಟ ಬಂದಂಗೆ ಸ್ಕೆಚ್ಗಳು ಹಾಕ್ಕೊಂಡು ಮತ್ತೊಂದು ಹಾಕ್ಕೊಂಡು ಅವರಿಗೆ ಇಬ್ಬಂದಿ ಕೊಡ್ತಾರೆ. ಸುಮಾರು ಒಂದು ಊರಲ್ಲಿರೋ ಪಾಪ್ಯುಲೇಷನ್ನು ಒಂದು 400ರಿಂದ 500 ಜನ ಇದ್ದಾರೆ. ಅದರಲ್ಲಿ 300 ಜನ ಇಲ್ಲಿ ಏನಕ್ಕೋಸ್ಕರ ಯಾವಾಗ ದಾನ ಆಗ್ತದೆ, ಯಾವಾಗ ಅಂತ್ಯ ಸಂಸ್ಕಾರ ಆಗ್ತದೆ ಅಂತ ಎಲ್ಲರೂ ಇಲ್ಲೇ ಇದ್ದಾರೆ. ಇದೇ ಗ್ರಾಮದಲ್ಲಿ ಇಲ್ಲೆಲ್ಲ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ. ನ್ಯಾಯ ಸಿಕ್ಕಿಲ್ಲದ ಕಾರಣಕ್ಕಾಗಿ ನಾವು ನಮ್ಮ ತಾತ ಶವವನ್ನು ಮೆಡಿಕಲ್ ಕಾಲೇಜಿಗೆ ದಾನ ಮಾಡ್ತಾಯಿದ್ದೀವಿ ಸರ್. ಈಗ ಸ್ಮಶಾನ ಶಾನ್ಭೋಗ್ರು ಅಂತ ಹೇಳ್ಬಿಟ್ಟು ಸಿ ಕೆ ಬಾಲಕೃಷ್ಣ ಕರ್ತ ಅಂತ ಹೇಳ್ಬಿಟ್ಟು ಮೂಲ ದಾಖಲೆಯಲ್ಲಿ ಇತ್ತು. ಆದರೆ ಆ ಕಾಲದಲ್ಲಿ ಸ್ಮಶಾನ ಇಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾಟಗಿರಿವರೆಗೂ ಒಂದೊಂದು ಕಡೆ ಆ ಕಾಲದಲ್ಲಿ ಹಿರಿಯರು ಜಾಗವನ್ನು ಗುರುತಿಸ್ಕೊಂಡು ಅಲ್ಲಿ ಹಾಕ್ತಾಯಿದ್ರು. ಆದರೆ ಅದನ್ನು ಸ್ಮಶಾನ ಅಂತ ಹೇಳ್ಬಿಟ್ಟು ಮಾರ್ಪಾಟು ಮಾಡ್ಕೊಂಡಿಲ್ಲ ಹಿರಿಯರು. ಆದ್ದರಿಂದ ಆ ಜಾಗವನ್ನು ಇವರು ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಕೆರೆ ಅಂಗ್ಲ ಮತ್ತು ಹುಣಸೆ ತೋಗು ಎಲ್ಲನೂ ಸರ್ಕಾರಿ ಲ್ಯಾಂಡ್ ಏನಿದೆ ಆ ಥರ ಅದಕ್ಕೆ ಯಾರು ಮೂಲಸ್ಥರು ಇಲ್ಲ. ಇವಾಗ ಅವರು ಬೆಂಗಳೂರಿಗೆ ಹೊರಟೋಗಿದ್ದಾರೆ. ಅವರು ಬೆಂಗಳೂರಿಗೆ ಹೋಗಿ ಅವರು ಅಲ್ಲಿನ ಮರಣ ಹೊಂದಿದ್ದಾರೆ. ಅವ್ರ ಮೂಲದಾರ ಯಾರೂ ಇಲ್ಲ ಅಂದ ಕಾರಣದಿಂದ ಅವರು ಬಲವಂತವಾಗಿ ಅಲ್ಲಿ ಹೋಗಿ ಯಾರು ಮಾತಾಡೋರು ಇಲ್ಲ, ಈ ಥರಕ್ಕೆ ಯಾರು ಹಿಂದೆ ಮುಂದೆ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಒತ್ತುವರಿ ಮಾಡಿಕೊಂಡು ಪೊಸಿಷನ್ನಲ್ಲಿದ್ದಾರೆ. ಅದರಂತೆ ಬೋಗಸ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿಕೊಂಡು ಅಧಿಕಾರಿಗಳನ್ನು ಅವರ ಅಡಿಯಲ್ಲಿ ಶಾಮೀಲು ಮಾಡಿಕೊಂಡು ಅದನ್ನು ಒತ್ತುವರಿ ಮಾಡಿಕೊಂಡು ಇವಾಗ ನಮಗೆ ಗ್ರಾಮಕ್ಕೆ ಅನ್ಯಾಯ ಮಾಡ್ತಾರೆ. ತಹಸೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ, ರಂಗೇನಹಳ್ಳಿ ಗ್ರಾಮಸ್ಥರು ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಪುರಾತನ ಕಾಲದಿಂದಲೂ ಮೃತಪಟ್ಟವರ ಅಂತ್ಯ ಸಂಸ್ಕಾರ ಮಾಡಿಕೊಂಡು ಬರುತ್ತಿದ್ದೇವೆ. ಈ ಜಾಗದಲ್ಲಿ ಸ್ಮಶಾನವಿದೆ ಎಂದು ಮನವಿ ಸಲ್ಲಿಸಿದರು. ಅದರಂತೆ ಸರ್ವೆ ಅಧಿಕಾರಿಗಳು ಸರ್ವೆ ನಡೆಸಿ ಸರ್ವೆ ನಂಬರ್ 10ರ ಜಮೀನು ಹಿಡುವಳಿದಾರರ ಜಮೀನಾಗಿದೆ ಎಂದ ಕಾರಣಕ್ಕೆ ಪಕ್ಕದಲ್ಲಿಯೇ 10 ಗುಂಟೆ ಜಮೀನು ಮೀಸಲಿಟ್ಟು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲಾಗಿದೆ ಎಂದು ಹೇಳಿದರು. ಅನ್ನೋದು ಹೊಸ ನಂಬರು. ಮೂಲತಃ 3/2 ಅನ್ನೋದು ಈ ಒಂದು ಗ್ರಾಮ ಜೋಡಿ ಗ್ರಾಮ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಲಿ. ಮೂಲತಃ ಇದಕ್ಕೆ ಜೋಡಿದಾರರಾದಂತಹ ಯಾರು ಸಿ ಕೆ ಬಾಲಕೃಷ್ಣ ಅಂತ ಒಬ್ಬರು ಇದ್ದರು. ಆ ಜೋಡಿದಾರರು ಅವರ ಹೆಸರಿಗೆ ಕರೆದ ಬರ್ತಾಯಿದೆ. ಮೂಲತಃನೇ ಈ ಒಂದು ಸರ್ವೆ ನಂಬರ್ ಬಂದುಬಿಟ್ಟು ಹಿಡುವಳಿ ನಂಬರ್, ಸರ್ಕಾರಿ ನಂಬರ್ ಅಲ್ಲ. ಹಿಡುವಳಿ ನಂಬರಲ್ಲಿ ಅವರು ಪೂರ್ವಿಕರು ಹಾಕ್ಕೊಂಡಿದ್ರು, ಇನ್ನೂ ಹಾಕ್ಕೊಂಡಿರುವಂಥ ಕುರುಹುಗಳು ಇದೆ. ಆದರೆ ಹಿಡುವಳಿ ನಂಬರ್ ಆಗಿರೋದ್ರಿಂದ ಆ ಹಿಡುವಳಿ ನಂಬರ್ನ ನಾವು ಕ್ಯಾನ್ಸಲ್ ಮಾಡಿ ಅಥವಾ ಅವರ ಎಕ್ಸ್ಟೆಂಟ್ ಎಷ್ಟಿದೆ ಅಂತ ನಾವು ಮಿತಿಗೊಳಿಸದೆ ನಾವೇನು ಕ್ರಮ ವಹಿಸ್ಲಿಕ್ಕೆ ಆಗೋದಿಲ್ಲ.
ಆ ರೀತಿ ಮಾಡೋಕ್ಕೆ ಹೋದರೆ ಟ್ರೆಸ್ಪಾಸಿಂಗ್ ಆಗುತ್ತೆ. ಹಾಗಾಗಿ ನಾವು ಆ ಕ್ರಮ ವಹಿಸೋಕ್ಕಾಗೋದಿಲ್ಲ. ಕಾನೂನು ರೀತಿಯಲ್ಲಿ ಸರ್ಕಾರಿ ಜಮೀನಲ್ಲಿ ಮಾತ್ರ ನಾವು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಕಾನೂನು ಇರುವಂಥದ್ದು. ಬಡವರು ಶ್ರೀಮಂತರು ಇದೆಲ್ಲ ಒಂದು ಕಡೆ ಇಟ್ಟರೆ ಕಾನೂನು ಅಂತ ಒಂದಿದೆ. ಕಾನೂನಲ್ಲಿ ನಮ್ಗೆ ಹೇಳುವಂಥದ್ದು ಸರ್ಕಾರಿ ಜಮೀನಲ್ಲಿ ಮಾತ್ರ ನೀವು ಏನು ಸ್ಮಶಾನ ಮಾಡಬೇಕು ಅಂತಿದೆ. ಆ ಊರಲ್ಲಿ ಸರ್ಕಾರಿ ಜಮೀನೇ ಇಲ್ಲ ಅಂತಂದರೆ ಮಾತ್ರ ಪ್ರೈವೇಟ್ ಲ್ಯಾಂಡ್ನ ಪರ್ಚೇಸ್ ಮಾಡಲಿಕ್ಕೆ ಅಂತ ಒಂದು ಕಾನೂನು ಇರುವಂಥದ್ದು. ಈ ಊರಲ್ಲಿ ಈಗಾಗಲೇ ಸರ್ಕಾರಿ ಜಮೀನಿದೆ, ಅದನ್ನು ನಾವು ಗುರುತಿಸಿದ್ದೀವಿ, ಅದಕ್ಕೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದೀವಿ. ಅದು ಅವರು ಏನು ಶ್ರೀಮಂತರು ಬಡವರು ಅನ್ನೋಂಥ ಯಾವುದೇ ರೀತಿಯಾದಂಥ ಒಂದು ನಾವು ಭೇದ ಭಾವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲರ ಮುಂದೆನೇ ನಾವು ಜಮೀನನ್ನ ಕೊಟ್ಟಿರೋದು. ಮಾಧ್ಯಮಿತರು ಇದ್ದರು, PDO ಇದ್ದರು, ಪೊಲೀಸವರು ಇದ್ದರು, ಅವ್ರ ಸಮಕ್ಷಮದಲ್ಲೇ ಕೂಡ ನಾವು ಮಾಹಿತಿಯನ್ನು ಕೊಟ್ಟು ಖುದ್ದು ಸ್ಥಳ ಭೇಟಿ ಮಾಡಿ ಅಲ್ಲಿ ಕೊಟ್ಟಿರುವಂಥದ್ದು. ಇದರಲ್ಲಿ ಹಂಗಾಗಿ ಶ್ರೀಮಂತರು ಬಡವರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಕಾನೂನು ಅನ್ನೋದು ಪ್ರಶ್ನೆ ಬರುತ್ತೆ. ಆ ಕಾನೂನು ಪ್ರಕಾರ ನಾವು ಮಾಡಿದ್ದೀವಿ ಕೆಲಸ. ಇನ್ನು 2 ದಿನಗಳ ಕಾಲ ಗ್ರಾಮದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಪೊಲೀಸರು ಗ್ರಾಮದಲ್ಲಿಯೇ ಠಿಕಾಣಿ ಹೂಡಿದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.